ಇವ್ರು ಹೇಳಿದ್ರು ಕಾವ್ಯ ಅವ್ರ ಹೆಸರು ತಕತಾರೆ ಅನ್ಕೊಂಡು. ಈಗ ಕಾವ್ಯ ಅವ್ರಿಗೂ ಪ್ರಾಬ್ಲಮ್ ಇಲ್ಲ, ನನ್ನ ಅವರ ಸ್ನೇಹ ಹಂಗೈತೆ, ನನ್ನ ಅವ್ರಿಗೆ ಬಿಟ್ಟದ್ದು ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ನಿಮ್ಗಂತೂ ನಿಮ್ ಸ್ನೇಹನ ಉಳಿಸ್ಕೊಳಕ್ ಆಗಿಲ್ಲ, ಸರಿನಾ? ನಾವು ನಮ್ ಸ್ನೇಹ ಉಳಿಸ್ಕೊಂಡಿದೀವಿ ಬಿಡಿ. ಆಮೇಲೆ ಇನ್ನೊಂದು ನಿಮ್ದು ಪ್ರಾಬ್ಲಮ್ ಐತೆ ಇರೋದು ಏನ್ ಗೊತ್ತಾ ಮೇಡಮ್, ಈಗ ನಮ್ಮಿಬ್ಬರದು ನಡೀತಾ ಇದೆ ಅಂದ್ಮೇಲೆ ನಮ್ಮಿಬ್ಬರದು ನಡಿಬೇಕು. ಮಧ್ಯದಲ್ಲಿ ಯಾರೋ ರಕ್ಷಿತ ಬರಂಗಿಲ್ಲ, ಕಾವ್ಯ ಬರಂಗಿಲ್ಲ, ಯಾರು ಬರಂಗಿಲ್ಲ. ನಮ್ಮಿಬ್ಬರದ್ದು ನಡೀತಾ ಅಂದ್ರೆ ನಮ್ಮಿಬ್ಬರದ ನಡೀಕ್ ಬಿಡಿ. ಪ್ರಾಬ್ಲಮ್ ಐತೆ ಇರೋದು ಅಲ್ಲಿ ಅಲ್ವಾ? ಆಮೇಲೆ ಇನ್ನೊಂದೇನೋ ಹೇಳಿದ್ರಿ, ಗುಂಪುಗಾರಿಕೆ ಅಂತ. ಮೇಡಮ್, ಬಂದಾಗಿಂದ ಯಾರು ಗುಂಪುಗಾರಿಕೆ ಮಾಡ್ತಾವ್ರೆ? ಯಾರು ಇಲ್ಲಿ ಒಬ್ಬೊಬ್ಬರನ್ನೇ ಕರ್ಕೋಗಿ ಫಸ್ಟ್ ಸ್ಟಾರ್ಟಿಂಗ್ ನಾವು ಜಂಟಿಯಾಗಿ ಬಂದು. ಆದ್ರೆ ನೀವೇನ್ ಮಾಡಿದ್ರಿ ಗೊತ್ತಾ? ನಮ್ಗೆ ಬರೀ ದಾರ ಕಟ್ಬಿಟ್ಟು ಜಂಟಿ ಆಗಿದ್ದು, ನೀವು ದಾರ ಕಟ್ತಾನೆ ಜಂಟಿ ಆಗ್ಬಿಟ್ಟಿದ್ರಿ, ಅದು ಎಲ್ರಿಗೂ ಗೊತ್ತು. ಆಮೇಲೆ ಎಲ್ಲದಕ್ಕೂ ನಿಮ್ದು ಏನ್ ಗೊತ್ತಾ? ಹೆಣ್ಮಗಳು ಅಂದ್ರೆ ನೀವು ಈಗ ಏನಂದ್ರೆ ಕಾವ್ಯನು ಹೆಣ್ಮಗಳು ಬೇರೆ ತರ ಪ್ರೊಜೆಕ್ಟ್ ಆಯ್ತಾರೆ. ಮೊನ್ನೆ ಜಗಳ ಆಡುವಾಗ ಬೇರೆ ಹೆಣ್ಮಕ್ಳ ಜೊತೆ ನೀವು ಜಗಳ ಆಡುವಾಗ, ಬೇರೆ ಹೆಣ್ಮಕ್ಳ ಜೊತೆ ನೀವು ಮಾತಾಡುವಾಗ, ಬೇರೆ ಹೆಣ್ಮಕ್ಳ ಜೊತೆ ಪವರ್ ಕಾರ್ಡ್ ತರ ಅಶ್ವಿನಿ ಯೂಸ್ ಮಾಡ್ಕೊತೀರಿ ಅನ್ನುವಾಗ ಅವ್ರದ್ದು ಡ್ಯಾಮೇಜ್ ಆಗಲ್ಲ ಹೊರಗಡೆ. ಬೇರೆಯವ್ರು ಮಾಡಿದ್ರೆ ಮಾತ್ರ ಅದು ಡ್ಯಾಮೇಜ್ ಆಗುತ್ತೆ, ನೀವು ಮಾಡಿದ್ರೆ ಮಾತ್ರ ಅವ್ರು ನೀಟಾಗಿ ಪ್ರೊಜೆಕ್ಟ್ ಆಯ್ತಾರೆ.